ಸಾಧು ಕೊಡುಗೆ ಎಂದು ಓಟು ಪಡೆವ ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರುಚಾಡೋ ನಾಯಕರು ಕುಡಿಯುತ್ತ ಎಲ್ಲಿ ಹರ ಕುರ್ಚಿನೇ ಅವ್ರ ವೀಕ್ನೆಸ್ ಕುರ್ಚಿಯ ಕಾಲನ್ನು ಮುರಿಯೋದೇ ನನ್ನ ಬಿಸಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವಾಗ ಮಳವಳ್ಳಿ ತಾಲೂಕು ಕಚೇರಿ ಒಳಗಡೆ ಇರುವಂತ ಒಂದು ಅರ್ಜಿಗಳನ್ನ ಕೊಡುವಂತ ಒಂದು ಜಾಗ, ಮತ್ತೆ ಇಲ್ಲಿ ವಾಸ ದೃಢೀಕರಣ ಪತ್ರ ಮತ್ತೆ ಇತ್ಯಾದಿ ಕೆಲವೊಂದು ಜನಗಳು ಬಂದು ಇಲ್ಲಿ ನೋಡಿ ಯಾವ ರೀತಿ ಬಾಳ್ಗೆಟ್ಕೊಂಡು ಕೂತಿದ್ದಾರೆ ಅಂತ ನೋಡಿ ನಿಮ್ಗೆ ದೃಶ್ಯಗಳು ಕಾಣ್ತಾ ಇದೆ. ಸ್ನೇಹಿತರೆ ನೋಡಿ, ನಾಳೆ ಒಂದು ಆಗಸ್ಟ್ 15 ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದೆ. ಆದ್ರೆ ಇಲ್ಲಿರುವ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಈಗಾಗಲೇ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ. ಎಲ್ಲಿ ಬೇಕಾದ್ರೂ ಅವ್ರು ಎಲ್ಲ ಬೇಕಾದ್ರೂ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ತಿರ್ಗಾಡ್ಬೋದು. ಇದು ಸ್ವಾತಂತ್ರ್ಯ ಬಂದು 80 ವರ್ಷ ಆಗಿದ್ರು ಕೂಡ ಈ ಭ್ರಷ್ಟ ಅಧಿಕಾರಿಗಳು ಮತ್ತೆ ಸೋಂಬೇರಿ ಅಧಿಕಾರಿಗಳಿಂದಾಗಿ ನಮ್ಮ ಜನಗಳು ಏನು ಸಾರ್ವಜನಿಕರ ತೆರಿಗೆ ಹಣದಿಂದ ಸಂಬಳ ಪಡೆಯುವಂತ ಈ ಅಧಿಕಾರಿಗಳು ಯಾರು ಇನ್ ಟೈಮ್ ಕೆಲಸಕ್ಕೆ ಬರಲ್ಲ, ಮತ್ತೆ ಸರಿಯಾಗಿ ಕೆಲಸನೂ ಮಾಡಲ್ಲ. ಹಾಲಿ ಶಾಸಕರಾದಂತ ನರೇಂದ್ರ ಸ್ವಾಮಿ ಅವರು ದಯಮಾಡಿ ಇಲ್ಲಿ ಜನಗಳು ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಸ್ವಾಮಿ. ಕೇಳಿಸ್ಕೊಂಡು ಏನು ಒಂದು ಬಾರಿ ಅಭಿವೃದ್ಧಿ ಮಾಡಿದೀನಿ ಅಂತೀರಾ, ಏನೇನೋ ಆ ಸಾಧನೆ ಮಾಡಿದೀನಿ ಅಂತೀರಾ, ಆದ್ರೆ ಜನಗಳ ಗೋಳು ಮಾತ್ರ ತಪ್ತಾ ಇಲ್ಲ. ಕೇಳಿಸ್ಕೊಳ್ಳಿ, ಮಳವಳ್ಳಿ ತಾಲೂಕಿನ ಜನತೆ ಏನ್ ಹೇಳ್ತಾರೆ ಅಂತ ನೀವು ಕೇಳಿಸ್ಕೊಳ್ಳಿ. ನಮಸ್ಕಾರ ಸರ್. ಹೇಳಿ ಸರ್. ನಿಮ್ಮ ಹೆಸರು? ಸರ್ ಗೋವಿಂದ ಜಮಕೆ. ಯಾವ ಊರವ್ರು ಸರ್? ಇಲ್ಲ ಮಳವಳ್ಳಿ ಟೌನ್ ಸರ್. ಏನು ತಾಲೂಕು ಆಫೀಸು ಏನು ಈ ಕಚೇರಿಯಲ್ಲಿ ಏನ್ ಸಮಸ್ಯೆ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ಸರಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಬರೋದು ಒಂದು ಅರ್ಧ ಗಂಟೆ ಕಾಲ ಗಂಟೆ ಕೆಲಸ ಮಾಡ್ದು ರೀಸೋರ್ಸ್ ಟಾಯ್ಲೆಟ್ ಅಂತ ಬಿದ್ದೋಗುದು ಆಕೆ ಕಡೆ ಹಾಕಿ ಅಮ್ಮಿ ಟಿವಿ ಅನ್ಕೊಂಡು ವಿಧ ಮಾಡ್ತಿದ್ರೆ ಒಂದು ಕೆಲಸ ಕಾರ್ಯಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಪ್ರತಿಯೊಂದು ಒಂದು ಆ ಕಂಪ್ಯೂಟರ್ ಒಬ್ಬರೇ ಮಾಡ್ಬೇಕಂತ ಅವಶ್ಯಕತೆ ಇದೆ. ಇಲ್ಲಿ ಕನಿಷ್ಠ ಎಷ್ಟು ಜನ ಬಂದು ಎಷ್ಟೊಂದು ಕುಂತಿದ್ದಾರೆ. ಇಲ್ಲಿ ಕುಂತಿರ್ಬೇಕು ಕನಿಷ್ಠ ಒಂದು 5 ಕಂಪ್ಯೂಟರ್ ಇರ್ಬೇಕು. ಕಂಪ್ಯೂಟರ್ ಇಲ್ಲ ಅಂತ ಕಂಪ್ಯೂಟರ್ ಸಮಸ್ಯೆ ಏನು ಇದು ಪ್ರೈವೇಟ್ ಕಂಪ್ನಿನ ಒಂದು ಸರ್ಕಾರ ಸೌಲಭ್ಯ ಸರ್ಕಾರ ಸಂಬಳ ವಹಿಸ್ಬೇಕು. ಇಲ್ಲಿ ಒಬ್ರು ಕುಂತಿದ್ರೆ ಅವ್ರಿಗೆ ಕೆಲಸ ಮಾಡ್ತಾರೆ. ಕುಂತಿರುವಂತ ವ್ಯಕ್ತಿ ಎದ್ದೋದು 1 ಗಂಟೆ ಆಗಿದೆ, ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ಲ. ಬೆಳಿಗ್ಗೆಯಿಂದ ಕಾಯ್ತಿದ್ವಿ ಕೆಲಸ. ನಿನ್ನೆನೂ ಬಂದು ಈ ಮಹಿಳೆ ಎಲ್ಲ ಇಂಥವ್ರೆಲ್ಲ ಏನ್ ಮಾಡ್ಬೇಕು? ಇಲ್ಲೆಲ್ಲ ಇಂಥವ್ರೆಲ್ಲ ಏನ್ ಮಾಡ್ಬೇಕು ಸರ್ ಇವರು? ಒಬ್ಬೊಬ್ಬರ ಮಾತಾಡ್ಲಿ. ಬೆಳಿಗ್ಗೆಯಿಂದ ಕಾಯ್ತಾ ಇದೀವಿ ಸರ್. ಇವಾಗ ಒಂದೂವರೆ ಗಂಟೆ ಆಯ್ತು ಬಂದೆ. ಯಜಮಾನ್ರೆ ನಿಮ್ಮ ಹೆಸರು? ಸಿದ್ದೇಗೌಡ ಸರ್. ಯಾವ ಊರವರು? ಅಂಚೆದೊಡ್ಡಿಯವರು. ಏನ್ ಕೆಲಸಕ್ಕೋಸ್ಕರ ಬಂದಿದ್ದಾರೆ ಇಲ್ಲಿಗೆ? ಸರ್ ಅರ್ಜಿ ಹಾಕಕ್ ಬಂದು ವಾಸಸ್ಥಳ ದೃಢೀಕರಣ ಪತ್ರಕ್ಕೆ. ನಿನ್ನೆನೂ ಬಂದ್ವಾ, ನಿನ್ನೆನೂ 5 ವಾರ ಆಯ್ತು ಲಾಗಿನ್ ಕ್ಲೋಸ್. ನಿನ್ನೆನೂ ಬಂದ್ ಕಾದ್ವಾ, ಇವತ್ತು ಬಂದ್ ಕಾದು ಒಂದೂವರೆ ಗಂಟೆ ಆಯ್ತು ಸರ್, ಬಂದೇ ಇಲ್ಲ. ನಿಂತು ಸಾಕಾಗಿ ಕೂತಿದ್ದ. ಊಟನೂ ಮಾಡಿದ ಮಧ್ಯಾಹ್ನ. ಈಕೆ ಈ ತರ ಮಾಡಿದ್ರೆ ಹೆಂಗ ಸರ್? ನಾವು ಕೆಲಸ ಕಾರ್ಯ ಬಿಟ್ಟು ರೈತರು ಬಂದು ಈ ತರ ಇದ್ ಮಾಡಿದ್ರೆ ಏನಂತಾರೆ ಕೇಳಿದ್ರೆ ಇಲ್ಲಿ? ಸರ್ ಸರ್ವರ್ ಇಲ್ಲ ಅಂತ ಇವಾಗ ಬೆಳಿಗ್ಗೆಯಿಂದ ನಿಲ್ಸಿದ್ರು. ಈಗ ಹೋಗಿ ಒಂದೂವರೆ ಗಂಟೆ ಆಯ್ತು, ಬಂದೇ ಇಲ್ಲ. ಇನ್ನೊಂದು ಅರ್ಧ ಗಂಟೆ ಆಯ್ತು ಲಾಗಿನ್ ಕ್ಲೋಸ್. ಹೋಗಪ್ಪ ನಾಳೆ ಬಪ್ಪ ಅಂತಾರೆ. ಇನ್ನು ಸೋಮವಾರ ಬರ್ಬೇಕು. ಹೆಂಗ ಸರ್ ಮಾಡೋದು ನಾವು ರೈತರು? ಅಣ್ಣ ನಮಸ್ಕಾರ. ಅಣ್ಣ ಸಿದ್ದೇಗೌಡ ಅಂದ್ಬಿಟ್ಟು. ಹೌದಾ, ಹೇಳಿ ಏನ್ ಸಮಸ್ಯೆ ಇಲ್ಲಿ? ಸರ್ ಈಗ ಅಮ್ಮ ಪಾಪ 2 ಗಂಟೆಯಿಂದ ಹಿಂಗೆ ಕುಂತಿದ್ದಾರೆ. ಈಗ ಬಂದಿ ಸರ್. ಈಗ ಅದು ಮೊನ್ನೆ ಬಂದು ಒಂದು ಇನ್ಕಮ್ ಬೇಕಾಯ್ತು ನಮ್ಮ ಹುಡುಗಿ. ಅವ್ರು ಕಾದು ಹೊಂಟೋಗ್ಬಿಡು ಬರ್ತಾರೆ. ನಮ್ಮ ಹುಡುಗಿರು ಹೊಂಟೋದ್ರು. ನಾ ಏನ್ ಮಾಡಿ ಸುಮ್ನೆ ಬರ್ಮಾ ಅಂತ ಇಲ್ಲಿ ಸುಮ್ನೆ ಬಂದೆ. ಈ ಎಡಲಿ ಹೆಂಗ್ ನೋಡ್ಮಾ ಅಂದ್ಬಿಟ್ಟು ಅವಕಾಶ ಅವ್ರು ಬರ್ಲಿಲ್ಲ. ನಾವು ನಿಂತಿ ಹೊರಗಡೆ ಹೋದ್ಮ ಇವ್ ಅಮ್ಮ ನಮ್ಮ ಪಾಪ ನಮ್ಮೂರವ್ರೆ. ಇಷ್ಟೇ ಸರ್. ಅಂದ್ರೆ ಇಲ್ಲಿ ಸಕಾಲದಲ್ಲಿ ಕೆಲಸ ಮಾಡ್ಕೊಡಲ್ಲ, ಏನು ಮಾಡ್ತಾ ಇಲ್ಲ. ಸುಮ್ನೆ ಒಂದೊಂದು ಕುಣ್ಸುದು, ಕಾಯಿಸೋದು, ಸೌರ ಇಲ್ಲ ಅನ್ನೋದು, ನಾಳೆ ಬನ್ನಿ ಅಂದ್ಬಿಡೋದು. ಹಂಗೆ ಇನ್ನೇನು ಮುಗೀತು ಸರ್. ಈಗ ಅಲ್ಲೇ ಮುಗೀತು. ಅದಕ್ಕೆ ನಮ್ಗೆ ಒಮ್ಮನ ಕೇಳಿ ಯಾಕಮ್ಮ ಬಾಗಿಲಲ್ಲಿ ಕುಂತಿರೋದಕ್ಕೆ ಅಲ್ಲಾರ ಕುಂತ್ಕಮ್ಮ ಅಂದ್ರೆ ಇರೋಣ ಅಂದ್ಬಿಟ್ಟು ಇಲ್ಲೇ ಕುಂತಾರ ಅಪ್ಪಾಯಿ. ಅವ್ರಿಗೆ ಕೆಲಸ ಬಿಟ್ಟು ಏನ್ ಮಾಡೋದು? ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದು ಮಳವಳ್ಳಿ ತಾಲೂಕಿನ ವಸ್ತುಸ್ಥಿತಿ. ಇಲ್ಲಿ ಅಧಿಕಾರಿಗಳಿಗೆ ಯಾರಿಗೂ ಕೂಡ ಭಯ ಭಕ್ತಿ ಇಲ್ಲ. ಯಾಕೆಂದ್ರೆ ಅವ್ರಿಗೆ ತಿಂಗಳಿಗೆ ಸರಿಯಾಗಿ ಸಂಬಳ ಬರುತ್ತೆ. ಅವರು ಜನಗಳ ಗೋಳನ್ನ ಕೇಳ್ತಾ ಇಲ್ಲ. ನೋಡಿ, ಹೆಣ್ಮಕ್ಳಿಗೆ ಇಲ್ಲಿ ಸರಿಯಾಗಿ ಕೂತ್ಕೊಳ್ಳೋಕೆ ಜಾಗನೂ ಇಲ್ಲ. ಕೇವಲ ಒಂದೇ ಒಂದು ಚೇರ್ ಇದೆ ಇಲ್ಲಿ, ಅದ್ರಲ್ಲಿ ಇಬ್ರು ಕೂಳ್ತಿದ್ದಾರೆ. ಇಲ್ಲಿ ಯಾವುದೋ ಒಂದು ಚೇರು ಎಕ್ಕುಟ್ಟೋಗಿದೆ. ಈ ರೀತಿ ಬರುವಂತ ಸಾರ್ವಜನಿಕರಿಗೆ ಕೂಡ ಇಲ್ಲಿ ಯಾವುದೇ ಸರಿಯಾದಂತ ಒಂದು ಚೇರು ವ್ಯವಸ್ಥೆನೂ ಇಲ್ಲ. ಇದು ಆದಷ್ಟು ಬೇಗ ಇದನ್ನ ಹಾಲಿ ಶಾಸಕರಾದಂತಹ ಶ್ರೀಯುತ ನರೇಂದ್ರ ಸ್ವಾಮಿ ಅವರು ಇದನ್ನ ಸರಿಪಡಿಸ್ಕೊಳ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಧನ್ಯವಾದ ಈ ವಿಡಿಯೋ ನೋಡೋದಕ್ಕಾಗಿ. ಈ ವಿಡಿಯೋನ ಮಳವಳ್ಳಿ ತಾಲೂಕಿನ ಪ್ರತಿ ಮೊಬೈಲ್ಗೂ ಶೇರ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ಮತ್ತೊಂದು ಸ್ಟೋರಿನ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಆಗ್ತೀನಿ.